ಖಾಸಗಿ ಸಂಸ್ಥೆಯವರು ತಮ್ಮ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಪ್ರಚಾರ ಮಾಡಲು ಬ್ಯಾನರ್ ಮತ್ತು ಬೋರ್ಡ್ಗಳನ್ನು ಬಳಸ್ತಾರೆ. ಆದರೆ ಆ ಬ್ಯಾನರ್ಗಳಲ್ಲಿ ಕನ್ನಡ ಪದ ಇಲ್ಲ, ಒಂದು ಇಲ್ಲ ಅಂತ ಒಂದು ಬ್ಯಾನರ್ಗಳಲ್ಲಿ ಕಾಣ್ತಾ ಇದೆ. ನಾವಿವತ್ತು ಆರ್.ಟಿ. ನಗರದ ರಾಧಾಕೃಷ್ಣ ಥಿಯೇಟರ್ನಿಂದ ಶಿವಾಜಿ ನಗರ್ಗೆ ಸಂಪರ್ಕಿಸುವ ರಸ್ತೆಯಲ್ಲಿದ್ದೇವೆ. ಈ ರಸ್ತೆಯಲ್ಲಿ ಒಂದು ಬ್ಯಾನರ್ಗಳನ್ನು ಅಳವಡಿಸಿದ್ದಾರೆ. ಆ ಬ್ಯಾನರ್ನಲ್ಲಿ ಒಂದೇ ಒಂದು ಕನ್ನಡ ಪದಗಳಿಲ್ಲ. ಈ ಕನ್ನಡ ಪದಗಳಿಲ್ಲದೆ ಒಂದು ಬ್ಯಾನರ್ ಅನ್ನು ಅಳವಡಿಸಿದ್ದಾರೆ. ಈ ಬ್ಯಾನರ್ಗೆ ಸಂಬಂಧಪಟ್ಟಂತೆ ನಿನ್ನೆ ಕನ್ನಡ ಪರ ಹೋರಾಟಗಾರರು ಈ ಬ್ಯಾನರ್ಗೆ ಸಂಬಂಧಪಟ್ಟವರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಏನಂದ್ರೆ, ಸರಿ, ಬ್ಯಾನರ್ನಲ್ಲಿ ಒಂದೇ ಒಂದು ಕನ್ನಡ ಪದ ಇಲ್ಲ, ನೀವು ಹೇಗೆ ಬಳಸಿದ್ದೀರಿ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಆ ವ್ಯಕ್ತಿ ಮಾತ್ರ ನಾವು ಕನ್ನಡ ಬಳಸ್ತೇವೆ ಬಿಡ್ತೇವೆ, ಅದನ್ನ ಕೇಳೋದಕ್ಕೆ ನೀವ್ಯಾರು, ನಾವು ಕಾಂಗ್ರೆಸ್ ಮುಖಂಡರು, ಅದಕ್ಕೆಲ್ಲ ನಮಗೆ ಇದೆಲ್ಲ ಅನ್ವಯಿಸುವುದಿಲ್ಲ ಒಂದು ಭಂಡ ಉತ್ತರವನ್ನ ನೀಡ್ತಾರೆ. ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶವನ್ನು ವ್ಯಕ್ತವಾಗುತ್ತೆ. ಆದರೂ ಕೂಡ ಈ ಬ್ಯಾನರ್ನನ್ನ ಇನ್ನೂ ಕೂಡ ತೆರವು ಮಾಡಿಲ್ಲ ಅಂತ ಇಲ್ಲಿನ ಜನರು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಬ್ಯಾನರ್ನ ಆಫರ್ ಸುಮಾರು ಜನವರಿ 8ರಿಂದ 11ವರೆಗೆ ಇತ್ತು. ಆದರೂ ಕೂಡ ಇವತ್ತು ಜನವರಿ 12 ಆಗಿದೆ. ಆದರೂ ಕೂಡ ಈ ಬ್ಯಾನರ್ನನ್ನ ತೆರವು ಮಾಡಿಲ್ಲ. ಇದಕ್ಕಾಗಿ ಇಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇದೊಂದು ಅನಧಿಕೃತ ಬ್ಯಾನರ್ ಆಗಿದ್ದು ಅವರಿಗೆ ಎಷ್ಟು ಧೈರ್ಯ, ಜೊತೆಗೆ ಜನರಿಗೆ ಕೂಡ ಭಂಡ ಉತ್ತರ ನೀಡ್ತಾರೆ, ಆಕ್ರೋಶದ ಉತ್ತರ ನೀಡ್ತಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ ಒಂದು ಅನಧಿಕೃತವಾಗಿ ಬ್ಯಾನರ್ ಅನ್ನು ಅಳವಡಿಸ್ತಾರೆ. ಆದರೆ ಕೇಳೋದಕ್ಕೆ ಹೋದರೆ ನಮಗೆ ಒಂದು ಧಮಕಿ ಹಾಕುವ ಒಂದು ಶಬ್ದಗಳನ್ನ ಹೇಳ್ತಾರೆ ಅಂತ ಕನ್ನಡ ಪರ ಹೋರಾಟಗಾರರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಕನ್ನಡಿಗ ದೇವರಾಜ್ ಎಂಬ ಒಂದು ಟ್ವಿಟರ್ ಖಾತೆಯಲ್ಲಿ ಈ ವಿಡಿಯೋವನ್ನು ಹಂಚಿಕೊಂಡಿದ್ದು, ಸಂಪೂರ್ಣವಾಗಿ ಸುಮಾರು 2 ನಿಮಿಷ ಇರುವ ಒಂದು ವಿಡಿಯೋವನ್ನು ಅವರು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಒಂದು ಕೆಲ ಹೊತ್ತು ಮಾತನಾಡ್ತಾರೆ, ಕೆಲವೊಂದು ಯಾಕೆ ಹಾಕಿದ್ದೀರಿ ಅಂತ ಕೇಳ್ತಾರೆ. ಆದರೆ ಇನ್ನು ಕೆಲವು ನಂತರ ನಮ್ಮ ಕಾಂಗ್ರೆಸ್ ಮುಖಂಡರು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಂದ್ರೆ, ಒಂದು ಬೆಂಗಳೂರಿನಲ್ಲಿ ಒಂದು ಬ್ಯಾನರ್ಗಳಲ್ಲಿ ಕನ್ನಡ ಜೊತೆಗೆ ಇಂಗ್ಲಿಷ್ ಹಾಕಬೇಕು, ಜೊತೆಗೆ ಒಂದು ವೇಳೆ ಕೇಳಿದ್ರೆ ನಾವು ಸರಿಯಾದ ಉತ್ತರ ನೀಡಬೇಕು, ಜೊತೆಗೆ ಅನಧಿಕೃತವಾಗಿ ಹಾಕಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತಾನೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.